ಇವತ್ತಿನ ಒಂದು ಪ್ರಸಂಗಾಂಶ ಏನಂದರೆ, ಯೇಸು ನಿನ್ನೊಂದಿಗಿರುವಾಗ ನೀನು ಏನು ಮಾಡ್ತಾ ಇದ್ದೀಯಾ? ಯೇಸು ಸ್ವಾಮಿ ನಿನ್ನ ಜೊತೆ ಇರುವಾಗ ನೀನು ಏನು ಮಾಡ್ತಾ ಇದ್ದೀಯಾ? ಅಥವಾ ಯೇಸು ನಿನ್ನೊಂದಿಗಿರುವಾಗ ನೀನು ಏನು ಮಾಡ್ತಾ ಇದ್ದೀಯಾ? ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22-23ನೇ ವಚನ. ಒಂದನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿ ಒಳಗೆ ನೀರು ತುಂಬಿಕೊಂಡಿದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಇಲ್ಲಿ ಈಗ ನಾವು ಓದಿಕೊಂಡಂಥ ವಾಕ್ಯದ ಸನ್ನಿವೇಶ ನಾನು ಹೇಳ್ತೀನಿ, ಚೆನ್ನಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಇಲ್ಲಿ ಆತನು ಅಂದರೆ ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ದೋಣಿಯಲ್ಲಿ ಒಂದು ಕೆರೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡುತ್ತಾ ಅಲ್ಲೆಲ್ಲಿಯೋ ಪ್ರಯಾಣ ಮಾಡುತ್ತಾ ದೋಣಿ ಮುಂದೆ ಸಾಗ್ತಾ ಇದೆ. ಯೇಸು ಸ್ವಾಮಿ ನಿದ್ರೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲೇ ಏನಾಗಿದೆ, ಆ ಒಂದು ಕೆರೆಯಲ್ಲಿ ಬಿರುಗಾಳಿ ಎದ್ದಿದೆ. ಬಿರುಗಾಳಿ ಎದ್ದು ದೋಣಿ ಒಳಗಡೆ ನೀರು ಬಂದಿದೆ. ದೋಣಿ ಒಳಗಡೆ ನೀರು ಬಂದು ನೀರು ತುಂಬಿಕೊಂಡು ದೋಣಿ ಮುಳುಗಿ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ದೋಣಿ ಮುಳುಗಿ ಹೋಗುವಂಥ ಪರಿಸ್ಥಿತಿಗೆ ಬಂದು ಎಷ್ಟರ ಮಟ್ಟಿಗೆ ಅಂತೇಳಂದರೆ, ಇನ್ನೇನು ದೋಣಿ ಮುಳುಗೋಗಿ ಆ ದೋಣಿಯಲ್ಲಿರುವವರು ನೀರಿನಲ್ಲಿ ಬಿದ್ದು ಸತ್ತೋಗ್ಬೇಕು, ಅಷ್ಟರ ಮಟ್ಟಿಗೆ ದೋಣಿ ಒಳಗಡೆ ನೀರು ಬಂದಿದೆ. ನೀರು ಬಂದಿದ್ದರಿಂದ ಶಿಷ್ಯರು ಅಪಾಯಕ್ಕೆ, ಪ್ರಾಣಾಪಾಯಕ್ಕೆ ಗುರಿಯಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದಿಂದ ನೀವು ಸ್ವಲ್ಪ ಆಲೋಚನೆ ಮಾಡಬೇಕಂತ ವಿಷಯ ಏನಂದರೆ, ಸ್ವಲ್ಪ ನಮಗೆ ಬರುವಂಥ ಒಂದು ಪ್ರಶ್ನೆ ಏನಂದರೆ, ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಮತ್ತು ಶಿಷ್ಯಂದಿರು ಜೊತೆಲೇ ಇದ್ದಾರೆ. ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಒಂದೇ ದೋಣಿಯಲ್ಲಿದ್ದಾರೆ. ಆದರೂ ಸಹ ಯೇಸು ಸ್ವಾಮಿ ಶಿಷ್ಯರ ಜೊತೆ ಇದ್ದರೂ ಸಹ ಯಾಕೆ ಶಿಷ್ಯರು ಅಪಾಯಕ್ಕೆ ಗುರಿಯಾದರು? ಯಾಕೆ ಅಂದರೆ, ಶಿಷ್ಯರು ಯಾಕೆ ಅಪಾಯಕ್ಕೆ ಗುರಿಯಾದರು? ಯಾಕೆಂದರೆ ದೋಣಿ ಒಳಗಡೆ ನೀರು ಬಂದಿದ್ದರಿಂದ, ನೀರು ತುಂಬಿಕೊಂಡಿದ್ದರಿಂದ. ದೋಣಿ ಒಳಗಡೆ ಯಾಕೆ ನೀರು ತುಂಬಿಕೊಂಡಿತ್ತು? ಬಿರುಗಾಳಿ ಬಂದಿದ್ದರಿಂದ. ಬಿರುಗಾಳಿ ಯಾಕೆ ಬಂತು? ಯೇಸು ಸ್ವಾಮಿ ನಿದ್ದೆ ಮಾಡಿದ್ರಿಂದ. ಯೇಸು ಸ್ವಾಮಿ ಯಾಕೆ ನಿದ್ದೆ ಮಾಡಿದರು? ಅದು ಪ್ರಶ್ನೆ. ಯಾರಾದರೂ ಹೇಳ್ತೀರಾ ಯೇಸು ಸ್ವಾಮಿ ಯಾಕೆ ನಿದ್ದೆ ಮಾಡಿದರು ಅಂತ? ಅವ್ರ ನಂಬಿಕೆನ ಪರೀಕ್ಷೆ ಮಾಡಲಿಕ್ಕೆ. ಮತ್ತು ಇನ್ನು ಕೆಲವರು ಬೇರೆ ಸಭೆಯಲ್ಲಿ ಹೇಳಿದರು, ನಾನು ಅಲ್ಲಿ ಪ್ರೀಚ್ ಮಾಡಬೇಕಾದ್ರೆ ಯೇಸು ಸ್ವಾಮಿಗೆ ಭಯ ಇದ್ದಿಲ್ಲ, ಅದಕ್ಕೆ ನಿದ್ದೆ ಮಾಡಿದರು ಅಂತ ಒಬ್ಬರು ಹೇಳಿದರು. ಯೇಸು ಸ್ವಾಮಿ ರೆಸ್ಟ್ ಮಾಡ್ತಾಯಿದ್ರು ಅಂತ ಇನ್ನು ಕೆಲವರು ಹೇಳಿದರು. ಯೇಸು ಸ್ವಾಮಿಗೆ ನಿದ್ದೆ ಬಂದಿತ್ತು, ಅದಕ್ಕೆ ನಿದ್ದೆ ಮಾಡಿದ್ರು ಅಂತ ಕೆಲವರು ಹೇಳಿದರು. ನೀವು ಹೇಳಿದ್ರಿ ನಂಬಿಕೆ ಪರೀಕ್ಷೆ ಮಾಡೋಕ್ಕಂತ. ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ, ಶಿಷ್ಯರು ಅಪಾಯಕ್ಕೆ ಗುರಿಯಾದರು. ಯಾಕೆ ಗುರಿಯಾದರು? ದೋಣಿ ಒಳಗಡೆ ನೀರು ತುಂಬಿದ್ರಿಂದ. ಯಾಕೆ ತುಂಬಿತು? ಬಿರುಗಾಳಿ ಬಂದಿದ್ದರಿಂದ. ಬಿರುಗಾಳಿ ಯಾಕೆ ಬಂತು? ಯೇಸು ಸ್ವಾಮಿ ನಿದ್ದೆ ಮಾಡಿದ್ರಿಂದ. ಯೇಸು ಸ್ವಾಮಿ ಯಾಕೆ ನಿದ್ದೆ ಮಾಡಿದರು? ನಾನು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಯಾಕೆ ಯೇಸು ಸ್ವಾಮಿ ನಿದ್ದೆ ಮಾಡಿದರು ಅಂದರೆ, ಆ ದೋಣಿಯಲ್ಲಿ ಯೇಸು ಸ್ವಾಮಿ ಮತ್ತು ಶಿಷ್ಯಂದಿರು ಜೊತೆಯಲ್ಲೇ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ, ಎಲ್ಲರೂ ಸಹ ಒಟ್ಟಿಗೆ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಅದೇ ದೋಣಿಯಲ್ಲಿ ಇದ್ದರು, ಜೊತೆಲೇ ಇದ್ದರು. ಶಿಷ್ಯಂದಿರು ಯೇಸುವನ್ನು ನಂಬಿದ್ದಾರೆ, ಜೊತೆಲೇ ಇದ್ದಾರೆ. ಆದರೆ ಶಿಷ್ಯಂದಿರು ಯೇಸುವಿನ ಜೊತೆ ಮಾತಾಡ್ತಾ ಇಲ್ಲ, ಯೇಸುವಿನ ಜೊತೆ ಸಂಭಾಷಣೆ ಮಾಡ್ತಾ ಇಲ್ಲ, ಯೇಸುವಿನ ಕಾಂಟ್ಯಾಕ್ಟಲ್ಲಿ ಇಲ್ಲ, ಯೇಸುವಿನ ಒಂದು ಫೆಲೋಶಿಪ್ಪಲ್ಲಿಲ್ಲ, ಯೇಸುವಿನ ಒಂದು ಸಹವಾಸದಲ್ಲಿಲ್ಲ. ಯೇಸು ಸ್ವಾಮಿ ಪಾಡಿಗೆ ಯೇಸು ಸ್ವಾಮಿನ ಬಿಟ್ಬಿಟ್ಟು ಇವ್ರ ಪಾಡಿಗೆ ಇವರಿದ್ದಾರೆ, ಇವ್ರ ಪಾಡಿಗೆ ಇವ್ರು ಮಾತಾಡ್ಕೊತ ಇದ್ದಾರೆ, ದೇವ್ರ ಜೊತೆ ಮಾತಾಡ್ತಾ ಇಲ್ಲ. ಇವ್ರ ಪಾಡಿಗೆ ಇವರು ನಮ್ಮ ಮನೇಲಿ ಹಂಗೆ, ನನ್ನ ಗಂಡ ಹೀಗೆ, ನನ್ನ ಹೆಂಡ್ತಿ ಹೀಗೆ, ನನ್ನ ಮಕ್ಕಳು ಹೀಗೆ, ನಮ್ಮ ರಿಲೇಷನ್ಸ್ ಹೀಗೆ, ಎಲ್ಲ ಅಣ್ಣ ತಮ್ಮಂದ್ರೆ ಹೀಗೆ ಅಂಥೇಳಿ ಇವ್ರ ಪಾಡಿಗೆ ಇವರು ಮಾತಾಡ್ಕೊಂತ ದೋಣಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಯೇಸು ಜೊತೆ ಮಾತಾಡ್ತಾ ಇಲ್ಲ. ಇವ್ರ ಪಾಡಿಗೆ ಇವ್ರು ಮಾತಾಡ್ತಿದ್ದಾರೆ, ಆತನ ಪಾಡಿಗೆ ಆತನ ಬಿಟ್ಬಿಟ್ಟು. ಯೇಸು ಸ್ವಾಮಿ ವೆಯ್ಟ್ ಮಾಡಿದರು.
ನೋಡಿದ್ರು, ಇವಾಗ ಮಾತಾಡ್ತಾರೇನೋ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ನನ್ನ ಜೊತೆ ಮಾತಾಡ್ತಾರೇನೋ, ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ನನ್ನ ಜೊತೆ ಮಾತಾಡ್ತಾರೇನೋ ಅಂತೇಳಿ ಯೇಸು ಸ್ವಾಮಿ ಏನು ಮಾಡಿದ್ರು, ನೋಡಿ 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 ವೆಯ್ಟ್ ಮಾಡಿ 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 ಕಾದು ಕಾದು ನೋಡಿ ಯೇಸು ಸ್ವಾಮಿಗೆ ನಿದ್ರೆ ಬಂತು, ನಿದ್ರೆ ಮಾಡಿದ್ರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಕೆಲವ್ರಿಗೆ ಹಾಗೆ ಅಲ್ವಾ, ಪ್ರಯಾಣ ಮಾಡುವಂಥ ಸಮಯದಲ್ಲಿ ಕೆಲವರಿಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವರಿಗೆ ಬಸ್ ಹತ್ತಿದ ಕೂಡಲೇ ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವರು ಆಟೋ ಹತ್ತಿದ ಕೂಡಲೇ ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವರು ಬೈಕಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ, ಕೆಲವರು ಟ್ರೇನಲ್ಲಿ, ಏರೋಪ್ಲೇನಲ್ಲಿ, ಕಾರಲ್ಲಿ ಪ್ರಯಾಣ ಹತ್ತಿದ್ರೆ ಸಾಕು ನಿದ್ದೆ ಮಾಡ್ತಾನೆ ಇರ್ತಾರೆ. ಎಷ್ಟರ ಮಟ್ಟಿಗೆ ನಿದ್ದೆ ಮಾಡ್ತಾರೆ ಅಂದರೆ ಬಸ್ ಸ್ಟಾಪ್ ಬಂದರೂ ಕೂಡ ಇಳಿಯಲ್ಲ, ಅವರು ಎಚ್ಚರ ಆಗಲ್ಲ. ಆ ಬಸ್ ಸ್ಟಾಪ್ ದಾಟಿ ಬೇರೆ ಊರಿಗೆ ಹೋಗಿರ್ತಾರೆ ನಿದ್ದೆ ಮಾಡ್ಕೊತ, ಅಷ್ಟರ ಮಟ್ಟಿಗೆ ನಿದ್ದೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಏನು ಮಾಡ್ತಾ ಇರ್ತಾರೆ, ಕೆಲವರು ಒಳ್ಳೆ ನಿದ್ರೆ ಮಾಡ್ತಾ ಇರ್ತಾರೆ ಪ್ರಯಾಣದಲ್ಲಿ. ಇಲ್ಲಿ ಕೂಡ ಯೇಸು ಸ್ವಾಮಿ ನಿದ್ರೆ ಮಾಡ್ತಿದ್ದಾರೆ. ಆದರೆ ಅದಕ್ಕೆ ಕಾರಣ ಏನಂದರೆ, ಶಿಷ್ಯರು ಜೊತೆಲೇ ಇದ್ದರೂ ಕೂಡ ಆತನ ಒಂದು ಸಂಭಾಷಣೆ ಮಾಡ್ತಾ ಇಲ್ಲ, ಆತನ ಜೊತೆಗೆ ಸಂಭಾಷಿಸ್ತಾ ಇಲ್ಲ, ಆತನೊಂದಿಗೆ ಮಾತಾಡ್ತಾ ಇಲ್ಲ, ಆತನ ಕಾಂಟ್ಯಾಕ್ಟಲ್ಲಿಲ್ಲ. ಅದಕ್ಕೆ ಏನು ಮಾಡಿದರು, ಯೇಸು ಸ್ವಾಮಿ ನಿದ್ರೆ ಮಾಡಿದರು. ಅದರಿಂದಾಗಿ ಆ ರೀತಿಯಾಗಿ ನಿದ್ರೆ ಮಾಡಿದ್ರಿಂದ ಶಿಷ್ಯರ ಜೀವಿತ ಏನಾಯಿತು, ಅವರು ಅಪಾಯಕ್ಕೆ ಗುರಿಯಾದರು. ಅವರ ಒಂದು ಜೀವಿತ ಅನ್ನುವಂಥ ದೋಣಿಯಲ್ಲಿ ನೀರು ತುಂಬಲ್ಪಟ್ಟಿತು, ಬಿರುಗಾಳಿ ಬಂತು, ಆ ಬಿರುಗಾಳಿಯಿಂದ ನೀರು ಬಂದು ದೋಣಿ ಮುಳುಗೋಗುವಂಥ ಪರಿಸ್ಥಿತಿಗೆ ಬರುವಾಗ ಶಿಷ್ಯರ ಜೀವಿತ ಏನಾಯಿತು, ಅಪಾಯಕ್ಕೆ ಗುರಿಯಾಯಿತು. ನೀವುಗಳು ಸಹ ಆಲೋಚನೆ ಮಾಡ್ತಾ ಇರ್ಬೋದು, ನನ್ನ ಜೀವನ ಸಹ ಶಿಷ್ಯರ ಜೀವಿತದ ಹಾಗೆ ನನ್ನ ಜೀವನದಲ್ಲೂ ಕೂಡ ಬಿರುಗಾಳಿ ಎದ್ದಿದೆ ಅಂತ ನೀನು ಆಲೋಚನೆ ಮಾಡ್ತಾ ಇರ್ಬೋದು. ನನ್ನ ಜೀವನದಲ್ಲೂ ಸಹ ಕಷ್ಟ ಅನ್ನುವಂಥ ಬಿರುಗಾಳಿ, ನಷ್ಟ ಅನ್ನುವಂಥ ಬಿರುಗಾಳಿ ನನ್ನ ಜೀವನದಲ್ಲಿ ಸಹ ದೊಡ್ಡ ಬಿರುಗಾಳಿ ಎದ್ದಿದೆ. ನನ್ನ ಕುಟುಂಬದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ, ಕುಟುಂಬ ಒಡೆದು ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಸಾಲ ಸಂಕಷ್ಟ ಅನ್ನುವಂಥ ಬಿರುಗಾಳಿ, ಅವಮಾನ, ನಿಂದೆ ಮಾತುಗಳು, ಚುಚ್ಚು ಮಾತುಗಳು, ಹಿಂಸೆಗಳು ಅನ್ನುವಂಥ ಬಿರುಗಾಳಿ ನನ್ನ ಜೀವನದಲ್ಲೂ ಸಹ ಎದ್ದಿದೆ ಅಂತೇಳಿ ನಾನು ಆಲೋಚನೆ ಮಾಡ್ತಾ ಇರ್ಬೋದು. ಅಪಜಯ, ಕೋರ್ಟ್ ಕೇಸು, ಈಗೋ ಸೈಟು, ಹೊಲದ ವಿಷಯದಲ್ಲಿ ಈಗೋ ದೊಡ್ಡ ಬಿರುಗಾಳಿ ಎದ್ದಿದೆ. ಜನರು ಎಲ್ಲರೂ ನನ್ನ ಮೇಲೆ ಜಗಳ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅಂಥ ದೊಡ್ಡ ಬಿರುಗಾಳಿ ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲೂ ಸಹ ಎದ್ದಿದೆ ಅಂತ ನೀನು ಕೂತ್ಕೊಂಡಿಲ್ಲಿ ಆಲೋಚನೆ ಮಾಡ್ತಾ ಇರ್ಬೋದು. ಅಥವಾ ಶಿಷ್ಯರ ದೋಣಿ ಒಳಗಡೆ ನೀರು ಬಂದು ಯಾವ ರೀತಿಯಾಗಿ ಮುಳುಗೋಗುವಂಥ ಪರಿಸ್ಥಿತಿಯಾಗಿತ್ತೋ ಅದೇ ರೀತಿಯಾಗಿ ನನ್ನ ಜೀವನದಲ್ಲೂ ಸಹ ಪಾಪ ಅನ್ನುವಂಥ ನೀರು ತುಂಬಿಕೊಂಡು, ಶಾಪ ಅನ್ನುವಂಥ ನೀರು ತುಂಬಿಕೊಂಡು, ದುಶ್ಚಟ, ದುರಭ್ಯಾಸಗಳು, ಧೂಮಪಾನ, ಮದ್ಯಪಾನ, ಕೆಟ್ಟ ಕಾರ್ಯಗಳು, ಮಾಟಮಂತ್ರ ಕಾರ್ಯಗಳು ಅನ್ನುವಂಥ ನೀರು ತುಂಬಿಕೊಂಡು ನನ್ನ ಜೀವನ ಕೂಡ ಮುಳುಗಿ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ. ಅದರಿಂದ ನಾನು ದುಃಖಕ್ಕೆ ಒಳಗಾಗಿ, ಕಣ್ಣೀರಿಗೆ ಒಳಗಾಗಿ, ಅನಾರೋಗ್ಯಕ್ಕೆ ಒಳಗಾಗಿ ನನ್ನ ಜೀವನ ಕೂಡ ಪ್ರಾಣಾಪಾಯಕ್ಕೆ ಗುರಿಯಾಗಿದೆ ಅಂತ ನೀನು ಆಲೋಚನೆ ಮಾಡ್ತಾ ಇರ್ಬೋದು. ಯಾಕೆ ಗೊತ್ತಾ, ನಿನ್ನ ಜೀವನದಲ್ಲೂ ಸಹ ಬಿರುಗಾಳಿ ಎದ್ದಿರೋದು? ಯಾಕೆ ಗೊತ್ತಾ, ನಿನ್ನ ಜೀವಿತ ಅನ್ನುವಂಥ ದೋಣಿ ಈಗ ಮುಳುಗಿ ಹೋಗುವಂಥ ಪರಿಸ್ಥಿತಿಗೆ ಬಂದಿರೋದು? ಬಹುಶಃ ನೀನು ಸಹ ಶಿಷ್ಯರ ಹಾಗೆ ಯೇಸು ನಿನ್ನ ಜೊತೆಲೇ ಇದ್ದರೂ ಸಹ, ನೀನು ಯೇಸುವನ್ನು ನಂಬಿದರೂ ಕೂಡ, ಯೇಸು ನಿನ್ನ ಪಕ್ಕದಲ್ಲೇ ಇದ್ದರೂ ಕೂಡ, ಒಂದು ವೇಳೆ ನೀನು ಸಹ ಯೇಸುನೊಂದಿಗೆ ಮಾತಾಡ್ತಾ ಇಲ್ವೇನೋ, ಯೇಸುವಿಗೆ ಪ್ರಾರ್ಥನೆ ಮಾಡ್ತಾ ಇಲ್ವೇನೋ, ಯೇಸುವಿನ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ವೇನೋ, ಯೇಸುವಿನ ಜೊತೆ ಸಂಭಾಷಣೆಯಲ್ಲಿ, ಆತನ ಸಹವಾಸದಲ್ಲಿ ಜೀವಿಸ್ತಾ ಇಲ್ವೇನೋ? ಬಹುಶಃ ಅದೇ ಕಾರಣ ಇರ್ಬೋದು. ನಿನ್ನ ಜೀವಿತದಲ್ಲಿ ಎದ್ದಿರುವಂಥ ಬಿರುಗಾಳಿ, ಆ ಒಂದು ಮುಣಿಗೋಗುವಂಥ ಪರಿಸ್ಥಿತಿ, ಆ ಒಂದು ಅಪಾಯಕ್ಕೆ ಈ ದಿನ ನಿನ್ನ ಜೀವಿತದಲ್ಲಿ ಏನೆಲ್ಲ ಒಂದು ಕಷ್ಟವನ್ನು ಅನುಭವಿಸ್ತಾ ಇದೀಯಾ? ನೀನು ಅಂದ್ಕೊಳ್ತಾ ಇದೀಯಾ, ನಾನು ಕೂಡ ದೇವ್ರು ನಂಬಿನಲ್ವಾ? ಒಂದು ವೇಳೆ ನಾನು ಕೂಡ ಯೇಸ್ವಾಮಿ ಮಗ, ಯೇಸ್ವಾಮಿ ಮಗಳು ಅಂತೇಳಿ ಹೆಸರಿಗೆ ಮಾತ್ರ ಹೇಳ್ಕೊಂಡು ದೇವರು ನಿನ್ನ ಪಕ್ಕದಲ್ಲೇ ಇದ್ದರೂ ಕೂಡ ಆತನ ಜೊತೆ ನೀನು ಮಾತಾಡ್ತಾ ಇಲ್ವೇನೋ? ಅದೇ ಕಾರಣ ಇರ್ಬೋದೇನೋ ಒಂದು ವೇಳೆ ಇವತ್ತಿನ ನಿನ್ನ ಈ ಒಂದು ಪತನದ ಸ್ಥಿತಿಗೆ ಕಾರಣ. ಹಲ್ಲೆಲೂಯಾ. ಯಾವಾಗಲೂ ಬರೇ ಬಿಸಿ ಬಿಸಿ ಬಿಸಿ, ನನಗೆ ಟೈಮ್ ಇಲ್ಲ, ನನಗೆ ಟೈಮ್ ಇಲ್ಲ, ಪ್ರೇಯರ್ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ, ಆಲಯಕ್ಕೆ ಬರಲಿಕ್ಕೆ ನನಗೆ ಟೈಮ್ ಇಲ್ಲ, ವಾಕ್ಯ ಓದಲಿಕ್ಕೆ ನನಗೆ ಟೈಮ್ ಇಲ್ಲ, ವಾಕ್ಯ ಕೇಳಲಿಕ್ಕೆ ನನಗೆ ಟೈಮ್ ಇಲ್ಲ, ಆನ್ಲೈನಲ್ಲಿ ವಾಕ್ಯ ಲೈವಲ್ಲಿ ಬರಲಿಕ್ಕೆ ನನಗೆ ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ ಅಂತೇಳಿ ದೇವ್ರು ನಿನ್ನ ಜೊತೆ ಇದ್ದರೂ ಸಹ ಬಹುಶಃ ನೀನು ದೇವರ ಕಾಂಟ್ಯಾಕ್ಟಲ್ಲಿ ಜೀವಿಸ್ತಾ ಇರೋದೇ ನಿನ್ನ ಜೀವಿತದಲ್ಲಿ ಇರುವಂಥ ಈ ಒಂದು ಕಷ್ಟದ ಪರಿಸ್ಥಿತಿಗೆ ಕಾರಣ ಆಗಿರ್ಬೋದು. ಯಾವಾಗಲೂ ಬಿಸಿ ಬಿಸಿ, ನೀನು ಬಿಸಿ ಬಿಸಿ ಅಂದರೆ ದೇವ್ರಿಗೆ ಗೊತ್ತು ಬಿಸಿ ಬಿಸಿ ಇರೋರನ್ನ ಹೆಂಗೆ ಬಿಸಿ ಮಾಡಬೇಕು ಅಂತ. ಬಿಸಿ ಆದರೆ ಏನು ಮಾಡ್ತಾರೆ ಅವರು? ದೇವ್ರ ಹತ್ರ ಬಂದೇ ಬರ್ತಾರೆ. ಯಾವಾಗಲೂ ಬರೀ ಟಿ ವಿ ನೋಡುತ್ತಾ, ಯಾವಾಗಲೂ ಬರೀ ಸಿನಿಮಾ ಸೀರಿಯಲ್ ನೋಡುತ್ತಾ, ಮೊಬೈಲ್ ನೋಡುತ್ತಾ, ರೀಲ್ಸ್ ನೋಡುತ್ತಾ, ನಾನು ಬರೀ ಅಲ್ಲಿಗೋದೆ ಇಲ್ಲಿಗೋದೆ, ಆ ಊರಿಗೋದೆ ಈ ಊರಿಗೋದೆ, ಅವ್ರ ಜೊತೆ ಹೋದೆ ಇವ್ರ ಜೊತೆ ಹೋದೆ, ಮಾಡೋ ಕೆಲಸ ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡಿದೆ, ನಾನು ಅವಶ್ಯಕತೆ ಇಲ್ಲದ್ರು ಕೂಡ ಅವ್ರಿಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಸುಮ್ಮನೆ ಮಾತಾಡಿದ್ದೆ,
ಟೈಮ್ ವೇಸ್ಟ್ ಮಾಡ್ಕೊತ ನಾನು ಹೊಲಕ್ಕೆ ಹೋದೆ, ನಾನು ಆಫೀಸಿಗೆ ಹೋದೆ, ನಾನು ಬಿಸ್ನೆಸ್ಗೆ ಹೋದೆ, ನಾನು ವ್ಯಾಪಾರಕ್ಕೆ ಹೋದೆ, ನಾನು ರಾಜಕೀಯ ಮಾಡ್ಲಿಕ್ಕೆ ಹೋದೆ, ದೇವ್ರ ಜೊತೆ ಮಾತಾಡೋದು ಬಿಟ್ಟು ಇವೆಲ್ಲ ಮಾಡಬಾರ್ದು ಅಂತ ಹೇಳಿದಿಲ್ಲ. ಫಸ್ಟು ದೇವ್ರ ಜೊತೆ ನಾವು ಮಾತಾಡಬೇಕು. ನಾನು ಬರೀ ಅವ್ರ ಜೊತೆ ಮಾತಾಡಿದೆ, ನಾನು ಇವ್ರ ಜೊತೆ ಮಾತಾಡಿದೆ, ದೇವರ ಸಹವಾಸ ಮಾಡೋದು ಬಿಟ್ಟು ಬರೀ ಮನುಷ್ಯರ ಸಹವಾಸ ಮಾಡುತ್ತಾನೆ ಕಾಲ ಕಳೀತಾ ಇದೆಯಾ? ದೇವ್ರ ಕಾಂಟ್ಯಾಕ್ಟ್ ಬಿಟ್ಟು ಬರೀ ಮನುಷ್ಯರ ಕಾಂಟ್ಯಾಕ್ಟಲ್ಲೇ ಜೀವನ ಮಾಡ್ತಾ ಇದೆಯಾ? ದೇವ್ರ ಫೆಲ್ಲೋಶಿಪ್ ಬಿಟ್ಟು ಬರೀ ಮನುಷ್ಯರ ಫೆಲ್ಲೋಶಿಪ್ಪಲ್ಲೇ ನೀನು ಜೀವಿಸ್ತಾ ಇದೆಯಾ? ಬರೀ ಮನುಷ್ಯರ ಜೊತೆ ಮಾತಾಡ್ತಾ, ಬರೀ ಮನುಷ್ಯರ ಜೊತೆ ಹರಟೆ ಮಾತುಗಳು ಮಾತಾಡ್ತಾ, ಜೋಕ್ಸ್ ಮಾತುಗಳು ಮಾತಾಡ್ತಾ, ಡಬಲ್ ಮೀನಿಂಗ್ ಮಾತುಗಳು ಮಾತಾಡ್ತಾ, ಹೊಲಸು ಮಾತುಗಳು ಮಾತಾಡ್ತಾ, ಕುಚೋದ್ಯ ಮಾತುಗಳು ಮಾತಾಡ್ತಾ ನಿನ್ನ ಸಮಯವನ್ನು ಕಳೀತಾ ಇದೆಯಾ? ಒಟ್ಟಿನಲ್ಲಿ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ದೇವ್ರ ಜೊತೆ ಮಾತಾಡೋದು ಬಿಟ್ಟು ಇನ್ನಿದ್ದರೆಲ್ಲರ ಜೊತೆ ಮಾತಾಡ್ತಾ ಇದೀಯಾ? ದೇವ್ರ ಕಾಂಟ್ಯಾಕ್ಟ್ ಬಿಟ್ಟು ಇನ್ನಿದ್ದರೆಲ್ಲರ ಕಾಂಟ್ಯಾಕ್ಟಲ್ಲಿ ಜೀವಿಸ್ತಾ ಇದೆಯಾ? ದೇವರ ಸಹವಾಸ ಬಿಟ್ಟು ಇನ್ನಿದ್ದರೆಲ್ಲರ ಸಹವಾಸದಲ್ಲಿ ಜೀವಿಸ್ತಾ ಇದೆಯಾ? ದೇವರ ಒಂದು ಫೆಲ್ಲೋಶಿಪ್ ಬಿಟ್ಟು ಇನ್ನಿದ್ದರೆಲ್ಲರ ಫೆಲ್ಲೋಶಿಪ್ಪಲ್ಲಿ ಜೀವಿಸ್ತಾ ಇದೆಯಾ? ಬಹುಶಃ ಅದರಿಂದಾಗಿ ಈ ದಿನ ನಿನ್ನ ಜೀವನ ಈಗೋ ಮುಳುಗುವಂಥ ಪರಿಸ್ಥಿತಿಗೆ ಬಂದಿರ್ಬೋದು. ಅದರಿಂದಾಗಿ ನಿನ್ನ ಜೀವಿತದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿರ್ಬೋದು. ಪ್ರಿಯ ದೇವ್ರ ಮಕ್ಕಳೇ, ದೇವರ ಜೊತೆ ಮಾತಾಡೋದು ಬಿಟ್ಟು ದೇವ್ರು ನಿನ್ನೊಂದಿಗೆ ಇರುವಾಗ ಹೇಳ್ತಾ ಇದೀಯಾ, ನಾನು ದೇವ್ರ ನಂಬಿದ್ದೀನಿ. ನಿನಗೆ ಗೊತ್ತು ನಿನ್ನ ಕುಟುಂಬದಲ್ಲಿ, ನಿನ್ನ ಮನೇಲಿ, ನಿನ್ನ ಜೀವನದಲ್ಲಿ ದೇವ್ರಿದ್ರಂತ. ಆದರೆ ನೀನು ದೇವ್ರ ಜೊತೆ ಮಾತಾಡಿಲ್ಲ ಅಂದರೆ, ದೇವರ ಒಂದು ಕಾಂಟ್ಯಾಕ್ಟಲ್ಲಿ ಜೀವಿಸಿಲ್ಲ ಅಂದರೆ, ನೀನು ಬರೀ ಮನುಷ್ಯರ ಜೊತೆ ಮಾತಾಡ್ತಾ ಇದ್ದರೆ, ಬರೀ ಮನುಷ್ಯರ ಸಹವಾಸದಲ್ಲೇ ಜೀವಿಸಿದರೆ, ಬರೀ ಮನುಷ್ಯರ ಒಂದು ಫೆಲ್ಲೋಶಿಪ್ಪಲ್ಲಿ ಜೀವಿಸಿದರೆ, ಬರೀ ಮನುಷ್ಯರೊಂದಿಗೆ ಮಾತ್ರ ನೀನು ಸಂಭಾಷಣೆ ಮಾಡಿದರೆ ನಿನ್ನ ಜೀವನದಲ್ಲಿ ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿಯಿಂದ ಈಗೋ ಪಾಪ ಶಾಪ ಅನ್ನುವಂಥ ನೀರು ನಿನ್ನ ಜೀವಿತದ ದೋಣಿಯಲ್ಲಿ ತುಂಬಿಕೊಳ್ಳುತ್ತೆ. ಅಲ್ಲೆಲುಯ್ಯ. ಅದರಿಂದ ನಿನ್ನ ಜೀವನ ಮುಳುಗೋಗುವಂಥ ಪರಿಸ್ಥಿತಿಗೆ ಬರುತ್ತೆ. ನೋಡ್ರಿ, ಒಂದು ಮಾತು ಹೇಳ್ತೀನಿ, ನೀರಿನಲ್ಲಿ ದೋಣಿ ಇರಬೇಕು, ಆದರೆ ದೋಣಿಯಲ್ಲಿ ನೀರು ಇರಬಾರ್ದು. ಅರ್ಥ ಆಗ್ತದೆಯಾ? ನೀರಿನಲ್ಲಿ ದೋಣಿ ಇರಬೇಕು, ಆದರೆ ದೋಣಿ ಒಳಗಡೆ ನೀರಿರಬಾರ್ದು. ಈ ಲೋಕದಲ್ಲಿ ನಾವಿರಬೇಕು, ಆದರೆ ಈ ಲೋಕದ ಪಾಪ ಶಾಪ ಅಶುದ್ಧತ್ವ ನಿಮ್ಮ ಒಳಗಡೆ ಬರಬಾರ್ದು ಪ್ರಿಯರೇ. ಬಂದರೆ ಅದು ಮನುಷ್ಯರ ಜೀವಿತಗಳನ್ನು ಮುಳುಗಿಸುವಂಥದ್ದಾಗಿದೆ. ಬರೀ ನೀನು ದೇವ್ರ ಜೊತೆ ಮಾತಾಡೋದು ಬಿಟ್ಟು, ದೇವರ ಸಹವಾಸ ಬಿಟ್ಟು, ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸೋದು ಬಿಟ್ಟು, ಬರೀ ಮನುಷ್ಯರ ಜೊತೆ ನೀನು ಈಗ ಕುಚೋದ್ಯ ಮಾತುಗಳು, ಹರಟೆ ಮಾತುಗಳು ಮಾತಾಡ್ಕೊಳ್ತಾ ನೀನು ಟೈಮ್ ಪಾಸ್ ಮಾಡಿದರೆ ನಿನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಳುತ್ತೆ. ಅಲ್ಲೆಲುಯ್ಯ. ಬೈಬಲಲ್ಲಿ ನಾವು ನೋಡೋದಾದರೆ ಒಂದು ವಚನ ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ. ಅದು ನೋಡ್ತೀನಿ, ಕೇಳಿಸ್ಕೊಳ್ಳಿ. ಎಫೆಸ ಬರೆದ ಪುಸ್ತಕ 5ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ನಮಗೆ ವಾಕ್ಯ ತಿಳಿಯಪಡಿಸುತ್ತೆ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಅಂದರೆ ಯೂಸ್ಲೆಸ್, ಪ್ರಯೋಜನ ಇಲ್ಲ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು, ಡಬಲ್ ಮೀನಿಂಗ್ ಮಾತು, ಜೋಕ್ಸ್ ಮಾತು, ತಮಾಷೆ ಮಾತು, ಹರಟೆ ಮಾತುಗಳು ಇವು ಬೇಡ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಮಾಡುವುದು ಉತ್ತಮ. ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮವಾಗಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಅದೇ ಎಫೆಸ 5:19 ನಾವು ನೋಡೋದಾದ್ರೆ ಇನ್ನೊಂದು ವಚನ ಇದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಈಗ ಗಾನ ಮಾಡುತ್ತಾ ಕೀರ್ತನೆ ಹಾಡಿರಿ. ಅನ್ಯ ಜನರ ಜೊತೆ ಆದರೂ, ಒಂದು ವೇಳೆ ಕೆಲಸದಲ್ಲಿ ಇರುವಾಗ, ದೇವ್ರು ನಂಬಿದ ಮಕ್ಕಳ ಜೊತೆ ಆದರೂ ಯಾವ ರೀತಿಯಾಗಿ ಮಾತಾಡಬೇಕು? ಭಕ್ತಿಹೀನ ಮಾತುಗಳಲ್ಲ, ಹೊಲಸು ಮಾತುಗಳಲ್ಲ, ಕುಚೋದ್ಯ ಮಾತುಗಳಲ್ಲ, ಹರಟೆ ಮಾತುಗಳಲ್ಲ, ವೇಸ್ಟ್ ಮಾತುಗಳಲ್ಲ. ಇಲ್ಲಿ ನೋಡ್ರಿ, ಎಂಥ ಮಾತುಗಳಂದರೆ ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ರಿ. ದೇವ್ರು ನಮ್ಮಂಥ ಮಕ್ಕಳು ಎಂಥ ಮಾತುಗಳು ಮಾತಾಡಬೇಕಂದ್ರೆ ಬೈಬಲ್ಗೆ ಸಂಬಂಧಪಟ್ಟಂಥ ಪದಗಳು, ದೇವರಿಗೆ ಸಂಬಂಧಪಟ್ಟಂಥ ಪದಗಳು, ಆತ್ಮ ಸಂಬಂಧವಾದಂಥ, ಪರಲೋಕಕ್ಕೆ ಸಂಬಂಧಪಟ್ಟಂಥ, ಅಂದರೆ ದೇವರ ವಿಷಯನೇ ಮಾತಾಡಬೇಕು. ಮತ್ತು ನಾವು ದೇವರಿಗೆ ನಮ್ಮ ಹೃದಯಗಳಲ್ಲಿ ಗಾನ ಮಾಡಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು, ದೇವರೊಂದಿಗೆ ಮಾತಾಡಬೇಕು, ದೇವರ ಕಾಂಟ್ಯಾಕ್ಟಲ್ಲಿ ಸಹವಾಸದಲ್ಲಿ ಜೀವಿಸುವವರಾಗಿರಬೇಕು. ಈ ದಿನ ಒಂದು ವೇಳೆ ಈ ವಾಕ್ಯವನ್ನು ಆಲಿಸುವಂಥ ನಿನ್ನ ಜೀವಿತದಲ್ಲೂ ಸಹ ಕಷ್ಟ ನಷ್ಟ ಅನ್ನುವಂಥ ಬಿರುಗಾಳಿ, ಸಾಲ ಸಂಕಷ್ಟ ಅನ್ನುವಂಥ ಬಿರುಗಾಳಿಯಿಂದ ನಿನ್ನ ಜೀವನ ದುಃಖದಲ್ಲಿ, ನಿರಾಶೆಯಲ್ಲಿ, ಕಣ್ಣೀರಿನಲ್ಲಿ, ಬಾಧೆಯಲ್ಲಿ ಮುಳುಗಿರ್ಬೋದು. ಆ ದಿನ ಶಿಷ್ಯರ ಜೀವಿತ ಕೂಡ ಬಿರುಗಾಳಿ ಬಂದು ದೋಣಿ ಮುಳುಗೋಗುವಂಥ ಪರಿಸ್ಥಿತಿ ಬಂದು ಅಪಾಯಕ್ಕೆ ಗುರಿಯಾಗಿದ್ದರು.
ಈ ದಿನ ನಿನ್ನ ಜೀವಿತ ಸಹ ಶಿಷ್ಯರ ಜೀವಿತದ ಹಾಗೆ ಅಪಾಯಕ್ಕೆ ಗುರಿಯಾಗಿರ್ಬೋದು. ನೋಡೋಣ ಹಾಗಾದರೆ ಶಿಷ್ಯಂದಿರು ಅವರು ಅಪಾಯಕ್ಕೆ ಗುರಿಯಾಗುವಾಗ ಏನು ಮಾಡಿದರು ಮುಂದೆ ಅಂತ ನಾವು ನೋಡೋಣ. ಅದೇ ಲೂಕನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ ಈಗ 24ನೇ ವಚನ ನಾವು ಓದಿಕೊಳ್ಳುವುದಾದರೆ, ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು ಯಾರ ಹತ್ರ? ಇವಾಗ ಮೊದಲೇನು ಮಾಡಿದರು? ಅವ್ರ ಪಾಡಿಗೆ ಅವ್ರು ಯೇಸುಸ್ವಾಮಿನ ಮಾತಾಡಿಸ್ಲಿಲ್ಲ. ಚೆನ್ನಾಗಿದ್ದಾಗ ಆತನ ಪಾಡಿಗೆ ಆತನ ಬಿಟ್ಟು ಇವ್ರ ಪಾಡಿಗೆ ಇವರು ಮಾತಾಡ್ಕೊಂತ ಇದ್ರು. ಯಾವಾಗ ಬಿರುಗಾಳಿ ಬಂದು ದೋಣಿಯಲ್ಲಿ ನೀರು ತುಂಬಿಕೊಂಡು ಮುಳುಗೋಗುವ ಪರಿಸ್ಥಿತಿ ಬಂದು ಕಷ್ಟಕ್ಕೆ ಸಿಲುಕಿದ್ರು, ಅಪಾಯಕ್ಕೆ ಸಿಲುಕಿದ್ರು, ಅವಾಗ ದೇವ್ರನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾರೆ. ಆಗ ಆತನ ಹತ್ತಿರಕ್ಕೆ ಅವಾಗ ಬರ್ತಿದ್ದಾರೆ ದೇವ್ರ ಹತ್ರ. ಆಗ ಬಂದು ಅವಾಗ ಮಾತಾಡಿಸ್ತದಾರೆ ಸ್ವಾಮಿನ, ಅವಾಗ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಜೀಸಸ್ನ, ಅವಾಗ ಆತನೊಂದಿಗೆ ಸಂಭಾಷಣೆ ಮಾಡ್ತಾ ಇದ್ದಾರೆ. ಏನಂತ ನೋಡೋಣ. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ ಗುರುವೇ ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತವು, ಶಾಂತವಾಯಿತು. ಶಿಷ್ಯರು ಅಪಾಯದಿಂದ ಕಾಪಾಡಲ್ಪಟ್ಟರು. ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ಶಿಷ್ಯಂದಿರು ಯಾವಾಗ ಅವರು ಮಾತಾಡಿಸ್ತಿದ್ದಾರೆ ದೇವ್ರನ್ನ? ಅಪಾಯ ಬಂದಾಗ ದೇವ್ರ ಹತ್ರ ಬರ್ತಾ ಇದ್ದಾರೆ. ಅವಾಗ ಬಂದು ದೇವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಮಾತಾಡಿಲ್ಲ. ಅಲ್ಲೆಲಿಯ ಯಾವಾಗ ಕಷ್ಟ ಬಂತೋ ಅವಾಗ ದೇವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೆಲಿಯ ಪ್ರಿಯ ದೇವ್ರ ಮಕ್ಕಳೇ, ಕೆಲವೊಮ್ಮೆ ಯಾಕೆ ದೇವರು ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಸಮಸ್ಯೆಗಳು ಬರಲಿಕ್ಕೆ ಅನುಮತಿಸ್ತಾರೆ ಗೊತ್ತಾ? ಯಾಕೆ ಅಂತೇಳಂದರೆ, ಸಮಸ್ಯೆಗಳು ಬಂದ್ರೇ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ತೀರಿ, ಇಲ್ಲಾಂದರೆ ಎಲ್ಲಿ ಪ್ರಾರ್ಥನೆ ಮಾಡ್ತೀರಿ? ಯಾಕಂದರೆ ಸಮಸ್ಯೆಗಳು ಬಂದ್ರೇ ಈಗ ದೇವರ ಆಲಯದಲ್ಲಿ ನೀವು ಕಾಣಿಸ್ಕೊಳ್ತೀರಿ, ದೇವರ ಆಲಯದ ಮುಖ ನೀವು ನೋಡ್ತೀರಿ. ಇಲ್ಲಾಂದರೆ ಆಲಯದಲ್ಲಿ ಎಲ್ಲಿ ನೀವು ಕಾಣಿಸ್ಕೊಳ್ತೀರಿ? ಆಲಯದ ಮುಖ ಎಲ್ಲಿ ನೀವು ನೋಡ್ತೀರಿ? ಶೋಧನೆಗಳು, ಕಷ್ಟಗಳು, ಸಮಸ್ಯೆಗಳು ಬಂದ್ರೇ ದೇವ್ರನ್ನ ನೀವು ಜ್ಞಾಪಕ ಮಾಡ್ಕೊಳ್ತೀರಿ, ಇಲ್ಲಾಂದರೆ ಎಲ್ಲಿ ದೇವ್ರನ್ನ ನೀವು ಜ್ಞಾಪಕ ಮಾಡ್ಕೊಳ್ತೀರಿ? ಸಮಸ್ಯೆಗಳು ಬಂದ್ರೇ ನೀವು ಆಲಯದಲ್ಲಿ ತಗ್ಗಿ ಬಗ್ಗಿ ಇರ್ತೀರಿ, ಇಲ್ಲಾಂದರೆ ನಿಮ್ಮನ್ನು ನಡಿಲಿಕ್ಕೆ ಯಾರಿಗಾಗುತ್ತೆ? ಸಮಸ್ಯೆಗಳು ಬಂದ್ರೇ ನೀವು ಬೈಬಲ್ ತೆಗೆದು ವಾಕ್ಯನ ಓದ್ತೀರಿ, ಇಲ್ಲಂತೇಳಂದ್ರೆ ಎಲ್ಲಿ ಬಿಸಾಕಿರೋ ಬೈಬಲ್ ಅಲ್ಲೇ ಇರುತ್ತೆ. ಸಮಸ್ಯೆಗಳು ಬಂದ್ರೇ ನೀವು ದೇವರ ಹತ್ರ ಬರ್ತೀರಿ, ಇಲ್ಲಂದ್ರೆ ದೇವರ ಹತ್ರ ನೀವೆಲ್ಲಿ ಬರ್ತೀರಿ? ದಾನಿಯೇಲ 6:3 ನಾವು ನೋಡೋದಾದರೆ ಅಲ್ಲಿ ದೇವರಿಗೆ ಸ್ತೋತ್ರ, ಸಮಸ್ಯೆ ಇರಲಿ ಸಮಸ್ಯೆ ಇಲ್ಲದೇ ಇರಲಿ, ದಾನಿಯೇಲನು ದೇವರ ಜೊತೆ ದಿನಕ್ಕೆ 3 ಸಾರಿ ಮಾತನಾಡುತ್ತಿದ್ದನು, ಪ್ರಾರ್ಥಿಸುತ್ತಾ ಇದ್ದನು. ಹಾಗಾಗಿ ನಾವಿಲ್ಲಿ ನೋಡುವಾಗ ಶಿಷ್ಯರು ಯಾವಾಗ ನೆನಪು ಮಾಡಿಕೊಂಡ್ರು? ಯಾವಾಗ ಅಪಾಯ ಬಂತೋ ಅವಾಗ ದೇವ್ರನ್ನ ನೆನಪು ಮಾಡಿಕೊಂಡ್ರು. ಈ ಒಂದು ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮಗೆ ಹೇಳ್ತಿದ್ದಾರೆ, ತಿಳಿಯಪಡಿಸಿದ್ದಾರೆ. ಏನಂದರೆ, ಈ ದಿನ ನಿನ್ನ ಜೀವಿತದಲ್ಲಿ ಬಿರುಗಾಳಿ, ಅದೆಂಥ ಬಿರುಗಾಳಿ ಎದ್ದಿರ್ಬೋದು, ಕಷ್ಟ ನಷ್ಟ ಅಸಮಾಧಾನ ಅನ್ನುವಂಥ ಬಿರುಗಾಳಿ, ನೆಮ್ಮದಿ ಇಲ್ಲಪ್ಪ, ಅಭಿವೃದ್ಧಿ ಇಲ್ಲ, ಈಗ ಕೊರತೆ ಇದೆ ಅನ್ನುವಂಥ ಬಿರುಗಾಳಿ ಎದ್ದಿರ್ಬೋದು. ಒಂದು ವೇಳೆ ಯಾವುದೋ ಒಂದು ಪರಿಸ್ಥಿತಿಯಿಂದ ನಿನ್ನ ಜೀವನ ಮುಳುಗಿ ಹೋಗುವಂಥ ಪರಿಸ್ಥಿತಿಗೆ ಬಂದು ನಿನ್ನ ಜೀವಿತ ಅಪಾಯಕ್ಕೆ ಗುರಿಯಾಗಿರ್ಬೋದು. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿನಗೆ ಹೇಳ್ತಿದ್ದಾರೆ, ಆ ದಿನ ಶಿಷ್ಯಂದರು ಯೇಸುವಿನ ಹತ್ತಿರ ಬಂದು ಯೇಸುವನ್ನು ಮಾತಾಡಿಸಿದ ಪ್ರಕಾರ, ಗುರುವೇ ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸು ಅಂತೇಳಿ ಪ್ರಾರ್ಥಿಸಿದ ಪ್ರಕಾರ, ಈ ದಿನ ಈ ವಾಕ್ಯವನ್ನು ಕೇಳಿ ನೀನು ಸಹ ಏಸಯ್ಯ ನನ್ನನ್ನು ಕಾಪಾಡು, ಏಸಯ್ಯ ನಮ್ಮ ಕುಟುಂಬವನ್ನು ರಕ್ಷಿಸು, ಏಸಯ್ಯ ನನ್ನ ಸ್ವಸ್ಥ ಮಾಡು, ಏಸಯ್ಯ ನನಗೆ ಬಿಡುಗಡೆ ಕೊಡು, ಏಸಯ್ಯ ನನ್ನ ಉದ್ಧಾರ ಮಾಡು, ಯೇಸುವೆ ಎಲ್ಲ ಸಾಲ ಸಂಕಷ್ಟ ಕಣ್ಣೀರಿನಿಂದ ಬಿಡುಗಡೆ ಕೊಡು ಅಂತೇಳಿ ನೀನು ಕೂಡ ದೇವ್ರ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ನೀನು ಕೂಡ ದೇವರನ್ನು ಕಾಂಟ್ಯಾಕ್ಟ್ ಮಾಡಿದರೆ, ನೀನು ಕೂಡ ದೇವರ ಸಹವಾಸದಲ್ಲಿ ಜೀವಿಸೋದಾದರೆ, ಆ ದಿನ ಶಿಷ್ಯರನ್ನು ಪ್ರಾಣಾಪಾಯದಿಂದ ರಕ್ಷಿಸಿ ಕಾಪಾಡಿದ ದೇವರು ಈ ದಿನ ನಿಮ್ಮನ್ನು ಸಹ ಆತನು ಬದುಕಿಸಿ ರಕ್ಷಿಸಿ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಏನಂತೇಳಂದರೆ, ಈ ಒಂದು ಪ್ರಾರಂಭದ ವರ್ಷದಲ್ಲಿ, ನೂತನ ವರ್ಷದಲ್ಲಿ ನಾವಿರುವಾಗ, ಪ್ರಾರಂಭದ ತಿಂಗಳಿನಲ್ಲಿ ನಾವಿರುವಾಗ, ಸ್ಟಾರ್ಟಿಂಗಲ್ಲಿದ್ದೇವೆ, ಇನ್ನು ಈ ವರ್ಷ ಮುಗಿಲಿಕ್ಕೆ ತುಂಬ ತಿಂಗಳುಗಳು ದಿನಗಳು
ಬಾಕಿ ಇದೆ. ನಾವಿನ್ನು ಸ್ಟಾರ್ಟಿಂಗಲ್ಲಿ ಇದ್ದೀವಿ, ತಿಂಗಳ ಸ್ಟಾರ್ಟಿಂಗಲ್ಲಿ. ಆದರೆ ವಾಕ್ಯದಲ್ಲಿ ನೋಡ್ತೀವಿ 1 ಪೇತ್ರ 5:8 ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ, ಯಾರನ್ನ ಹಾಳು ಮಾಡಲಿ ಅಂತೇಳಿ ತಿರುಗಾಡ್ತಾ ಇದ್ದಾನಂತೆ. ಹಾಗಾಗಿ ಈ ವರ್ಷದಲ್ಲಿ ಸೈತಾನನು ಕೂಡ ನಿನ್ನ ಮೇಲೆ ಅನೇಕ ಒಂದು ಯೋಜನೆಗಳನ್ನು, ಅಂದರೆ ಈ ಮಗಳನ್ನು, ಈ ಮಗನನ್ನು ಯಾವ ರೀತಿಯಾಗಿ ನಾನು ನಷ್ಟಪಡಿಸಬೇಕು, ಯಾವ ರೀತಿಯಾಗಿ ನಾನು ಇವ್ರಿಗೆ ತೊಂದರೆ ಕೊಡಬೇಕು, ಯಾವ ರೀತಿಯಾಗಿ ಇವ್ರ ಜೀವನನ ಹಾಳು ಮಾಡಬೇಕಂತೇಳಿ, ಇವ್ರ ಜೀವನದಲ್ಲಿ ಯಾವ ರೀತಿಯಾಗಿ ಬಿರುಗಾಳಿ ತರಬೇಕು, ಇವ್ರ ಜೀವನನ ಯಾವ ರೀತಿಯಾಗಿ ಮುಳುಗಿಸ್ಬೇಕು ಅಂಥೇಳಿ ಸೈತಾನನ ಏನು ಮಾಡ್ತಾಯಿದ್ದಾನೆ, ಅವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಆದರೆ ಆ ಒಂದು ಬಿರುಗಾಳಿಗೆ ನಾವು ಸಿಲುಕಬಾರ್ದಂದ್ರೆ, ಆ ಒಂದು ಮುಳುಗುವಂಥ ಪರಿಸ್ಥಿತಿಗೆ, ಅಪಾಯದ ಪರಿಸ್ಥಿತಿಗೆ ನಾವು ಒಳಗಾಗಬಾರ್ದಂದ್ರೆ, ನಮ್ಮ ಜೊತೆಲಿರುವಂಥ ಯೇಸುನೊಂದಿಗೆ ನಾವೇನು ಮಾಡಬೇಕು, ಮಾತಾಡಬೇಕು. ಯಾಕಂದರೆ ಯೇಸು ನಂಬಿ ಅಲ್ವಾ, ಯೇಸು ನಿನ್ನ ಜೊತೆ ಇದ್ದಾರಲ್ವಾ, ಯೇಸು ಜೊತೆ ನೀನು ಮಾತಾಡಬೇಕು, ಯೇಸುನ ಕಾಂಟ್ಯಾಕ್ಟಲ್ಲಿ ನೀನು ಜೀವಿಸ್ಬೇಕು, ಯೇಸುನ ಫೆಲೋಶಿಪ್ಪಲ್ಲಿ ನೀನು ಜೀವಿಸ್ಬೇಕು, ಯೇಸುನ ಸಹವಾಸದಲ್ಲಿ ನೀನು ಜೀವಿಸ್ಬೇಕು. ಅಲ್ಲೆಲೂಯ. ಆ ರೀತಿಯಾಗಿ ಜೀವಿಸುವಾಗ ದೇವರು ಸೈತಾನನ ಎಲ್ಲ ಕುತಂತ್ರಗಳನ್ನು ಲಯ ಮಾಡಿ ನಿಮ್ಮನ್ನು ಅಪಾಯದಿಂದ ತಪ್ಪಿಸಿ ಕಾಪಾಡುವವರಾಗಿದ್ದಾರೆ. ಯೇಸು ನಿನ್ನೊಂದಿಗಿರುವಾಗ ನೀನು ಏನು ಮಾಡ್ತಾ ಇದೀಯಾ? ಆತನ ಜೊತೆ ಮಾತಾಡ್ತಾ ನಿನ್ನ ಜೀವನ ಪ್ರಯಾಣವನ್ನು ಸಾಗಿಸ್ತಾ ಇದೀಯಾ, ಇಲ್ಲ ಆತನ ಪಾಡಿಗೆ ಆತನ ಬಿಟ್ಬಿಟ್ಟು ನಿನ್ನ ಪಾಡಿಗೆ ನೀನು ಪ್ರಯಾಣ ಮಾಡ್ತಾ ಇದೀಯಾ? ನಿನ್ನ ಪಾಡಿಗೆ ನೀನು ಪ್ರಯಾಣ ಮಾಡಿದರೆ ನಿನ್ನ ಜೀವಿತದಲ್ಲಿ ಬಿರುಗಾಳಿ ಬರುತ್ತೆ, ನಿನ್ನ ಜೀವನ ಅನ್ನುವಂಥ ದೋಣಿಯಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅದರಿಂದ ನಿನ್ನ ಜೀವನ ಅಪಾಯಕ್ಕೆ ಗುರಿಯಾಗುತ್ತೆ. ಆ ರೀತಿ ಆಗಬಾರ್ದು ಅಂತೇಳಿ ಅಂದರೆ ಯೇಸು ನಿನ್ನೊಂದಿಗಿದಾರಲ್ವಾ, ಯೇಸು ಜೊತೆ ನೀನು ಮಾತಾಡಬೇಕು, ಯೇಸು ಜೊತೆ ನೀನು ಸಂಭಾಷಣೆ ಮಾಡಬೇಕು, ಯೇಸುವಿನ ಫೆಲ್ಲೋಶಿಪ್ಪಲ್ಲಿ, ಆತನ ಸಹವಾಸದಲ್ಲಿ, ಆತನ ಕಾಂಟ್ಯಾಕ್ಟಲ್ಲಿ ನೀನು ಜೀವಿಸಬೇಕು. ಆ ರೀತಿಯಾಗಿ ನೀನು ಜೀವಿಸೋದಾದರೆ ನಿನ್ನ ಜೀವಿತದಲ್ಲಿ ಮುಂದಿನ ದಿನಮಾನಗಳಲ್ಲಿ ಬರುವಂಥ ಬಿರುಗಾಳಿಯನ್ನು ದೇವರು ಗದರಿಸುತ್ತಾನೆ. ಆ ಒಂದು ದೋಣಿಯ ಒಳಗಡೆ ಬರುವಂಥ ನೀರನ್ನು ದೇವರು ಶಾಂತಪಡಿಸುತ್ತಾನೆ, ನಿಮ್ಮನ್ನು ಅಪಾಯದಿಂದ ರಕ್ಷಿಸಿ ಕಾಪಾಡುತ್ತಾನೆ. ಯೇಸು ನಿನ್ನೊಂದಿಗಿರುವಾಗ ನೀನು ಯೇಸುನ ಸಹವಾಸದಲ್ಲಿ ಜೀವಿಸಬೇಕು. ಅಲ್ಲೆಲಿಯ ದೇವ್ರು ಮಾತಾಡ್ತಾ ಇದ್ದಾರಾ? ನಿಮಗೇನು ಅನ್ನಿಸ್ತದೆ? ಹೌದಲ್ಲಪ್ಪ, ನಿಮಗೊಂದೇಳೆ ಪ್ರಶ್ನೆ ಬಂದಿರ್ಬೋದು, ನಾನು ದೇವ್ರು ನಂಬಿದ್ದೀನಿ, ಆದ್ರೆ ನನಗೆ ಯಾಕಿಂತ ಕಷ್ಟ, ನನಗೆ ಯಾಕಿಂತ ನಷ್ಟ, ನನಗೆ ಯಾಕೆ ಇಷ್ಟು ಲಾಸು, ನನಗೆ ಯಾಕೆ ಹಿಂಗೆ ಅವಮಾನ, ನನಗೆ ಯಾಕೆ ಈ ರೀತಿಯೆಲ್ಲ ಹಿಂಸೆಗಳು ಅಂತೇಳಿ. ಯಾಕೆ ಅಂದರೆ ನಿನ್ನ ಜೊತೆ ಇದ್ದರೂ ಕೂಡ ನೀನು ಆತನ ಸಹವಾಸದಲ್ಲಿ ಇಲ್ಲ. ಆತನ ಪಾಡಿಗೆ ಆತನ ಬಿಟ್ಟಿರೋದ್ರಿಂದ ಆತನ ನಿದ್ರೆ ಮಾಡ್ತಾ ಇದ್ದಾನೆ. ಹಾಗಾಗಿ ಸೈತಾನನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಈಗ ನೋಡಿ, ನಾವು ದೇವರ ಸಹವಾಸ ಮಾಡಬೇಕನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಹಾಲು ಇರುತ್ತಲ್ವ, ಆ ಹಾಲು ಸಕ್ಕರೆಯ ಸಹವಾಸ ಮಾಡಿದರೆ ಹೇಗಿರುತ್ತೆ? ಹಾಲು ಸಕ್ಕರೆ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ. ಅದೇ ಹಾಲು ನಿಂಬೆ ಹಣ್ಣಿನ ಸಹವಾಸ ಮಾಡಿದರೆ, ನಿಂಬೆಹಣ್ಣು ಹಾಲು ಮಿಕ್ಸ್ ಮಾಡಿದರೆ ಹೇಗಿರುತ್ತೆ? ಕೆಟ್ಟೋಗುತ್ತೆ, ಒಡೆದು ಹೋಗುತ್ತೆ. ಅಂದರೆ ಇಲ್ಲಿ ನೋಡ್ರಿ, ಹಾಲು ನಿಂಬೆ ಹುಳಿಯ ಸಹವಾಸ ಮಾಡಿದರೆ ಕೆಟ್ಟೋಗುತ್ತೆ, ಅದೇ ಸಕ್ಕರೆಯ ಸಹವಾಸ ಮಾಡಿದರೆ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನಿನ್ನ ಜೀವಿತ ಯೇಸುವಿನೊಂದಿಗೆ ಸಹವಾಸ ಮಾಡಿದರೆ ನಿನ್ನ ಜೀವಿತ, ನಿನ್ನ ಆತ್ಮ, ನಿನ್ನ ಕುಟುಂಬ, ನಿನ್ನ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಸಿಹಿಯಾಗಿ ಇರುತ್ತೆ, ಸುಂದರವಾಗಿ ಇರುತ್ತೆ. ಅದು ಬಿಟ್ಟು ನಿಂಬೆ ಹುಳಿ ಅಂದರೆ ಲೋಕದ ಸಹವಾಸ, ಕೆಟ್ಟ ಜನರ ಸಹವಾಸ, ಪಾಪಿಷ್ಟರ ಸಹವಾಸ, ದುಷ್ಟರ ಸಹವಾಸ ನೀನು ಮಾಡಿದರೆ ನಿನ್ನ ಜೀವನ ಬಿರುಗಾಳಿ ಬಂದು ದೋಣಿ ಒಳಗಡೆ ನೀರು ತುಂಬಿಕೊಂಡು ಅವರು ಪಾಪ ಕಾರ್ಯಗಳು ಮಾಡೋದಲ್ಲದೆ ನಿನ್ನ ಕೂಡ ಪ್ರೇರೇಪಿಸಿ ದುಷ್ಪ್ರೇರೇಪಣೆ ಕೊಟ್ಟು ಪಾಪ ಕಾರ್ಯಗಳು ಮಾಡಲಿಕ್ಕೆ ನಿನ್ನನ್ನು ಸಹ ಲೋಕದಲ್ಲಿ ಪಾಪದಲ್ಲಿ ಪಾಲುಗಾರನಾಗಿ ಮಾಡಿ ಏನು ಮಾಡುತ್ತೆ? ನಿನ್ನ ಜೀವಿತ ಒಡೆದು ಹೋಗುವಂತೆ, ನಿನ್ನ ಜೀವಿತ ಕೆಟ್ಟು ಹೋಗುವಂತೆ ಮಾಡುವಂಥದ್ದಾಗಿದೆ. ಹಾಗಾಗಿ ಎಚ್ಚರಿಕೆ ಇರಲಿ, ಜಾಗ್ರತೆ ಇರಲಿ, ನೀವು ಯಾರ ಸಹವಾಸದಲ್ಲಿ ಜೀವಿಸ್ತಾ ಇದ್ದೀರಾ ಅಂತ. ಅಲ್ಲೆಲೂಯಾ. ಯೇಸು ನಿನ್ನೊಂದಿಗಿರುವಾಗ ನೀವೇನು ಮಾಡಬೇಕು? ದೇವರ ಸಹವಾಸದಲ್ಲಿ ನೀವು ಜೀವಿಸಬೇಕು, ಜಾಗ್ರತೆ ಇರಬೇಕು.
ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ನಿಮಗೂ ಸಹ ಹೇಳ್ತದಾನೆ, ನಿಮ್ಮ ಆತ್ಮೀಯ ವಿಷಯದಲ್ಲಿ ಈ ಲೋಕದಲ್ಲಿ ದೇವ್ರು ನಂಬಿದಂಥ ಮಗ ಆಗಿ ದೇವ್ರು ನಂಬಿದಂಥ ಮಗಳಾಗಿ ನೀನು ಜೀವಿಸುವಾಗ ಪ್ರಾರ್ಥನೆಯಲ್ಲಿ ಈಗೋ ಆಲಯಕ್ಕೆ ಬರುವಂಥ ವಿಷಯದಲ್ಲಿ ಯಾರೇನೋ ಬೇಡ ಅಂತ ಹೇಳಿದ ಕೂಡಲೇ ಹಾಗೆ ಡ್ರಾಪ್ ಮಾಡಬೇಡ್ರಿ. ಹಾಗಾಗಿ ನಿಮ್ಮ ಆತ್ಮೀಯ ಜೀವಿತವನ್ನು ಕಾಪಾಡಿಕೊಳ್ಳುವಂಥ ವಿಷಯದಲ್ಲಿ ಜಾಗರೂಕರಾಗಿರಿ, ಜಾಣರಾಗಿರಿ, ಜಾಗ್ರತೆಯಾಗಿರಿ. ಯಾರ ಸಹವಾಸದಲ್ಲಿ ನಾವು ಜೀವಿಸ್ತೇವೆ ಅಂತ ಜಾಗ್ರತೆಯಾಗಿ ಇದ್ದು ದೇವರ ಸಹವಾಸದಲ್ಲಿ ಜೀವಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಬಿರುಗಾಳಿಯನ್ನು ಬಿಡುಗಡೆ ಮಾಡಿ ಅಪಾಯದಿಂದ ತಪ್ಪಿಸಿ ಕಾಪಾಡುತ್ತಾರೆ. ದೇವ್ರು ಮಾತಾಡ್ತಾ ಇದ್ದಾರಾ? ಇದರಿಂದ ನಿಮಗೇನು ಅರ್ಥ ಆಯಿತು? ನಮ್ಮ ಜೀವಿತದಲ್ಲಿ ಬಿರುಗಾಳಿ ಎದ್ದಿದೆ, ಮುಳುಗೋಗುವಂಥ ಪರಿಸ್ಥಿತಿಗೆ ಬಂದೆ, ಅಪಾಯಕ್ಕೆ ಗುರಿಯಾಗಿದ್ದೇವೆ. ನಾನು ಕೂಡ ದೇವ್ರು ನಂಬಿದ್ದೀನಲ್ಲಪ್ಪ, ನಾನು ಕೂಡ ಪ್ರೇಯರ್ ಮಾಡ್ತಿದ್ದೀನಲ್ಲಪ್ಪ, ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ ಇರ್ಬೋದು. ತಿಳಿದಷ್ಟು ತಿಳಿದಂಗೆ ಮಾತಾಡೋದಲ್ಲ ದೇವ್ರ ಜೊತೆಗೆ. ನಿನಗೆ ತಿಳಿದಾಗ, ನಿನಗೆ ಟೈಮ್ ಇದ್ದಾಗ ಆಲಯಕ್ಕೆ ಬರೋದಲ್ಲ, ಆಲಯಕ್ಕೆ ಬರಲಿಕ್ಕೆ ನೀನು ಟೈಮ್ ಮಾಡ್ಕೋಬೇಕು. ಟೈಮ್ ಇದ್ದಾಗ ಪ್ರಾರ್ಥನೆ ಮಾಡೋದಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಮಾಡ್ಕೋಬೇಕು. ಟೈಮ್ ಇದ್ದಾಗ ವಾಕ್ಯ ಓದೋದಲ್ಲ, ವಾಕ್ಯ ಓದಲಿಕ್ಕೆ ನಿನ್ನ ಸಮಯನ ನೀನು ಬಿಡು ಮಾಡ್ಕೋಬೇಕು. ಹಾಗಾಗಿ ಯೇಸು ನಿನ್ನೊಂದಿಗಿರುವಾಗ ನೀನು ಆತನ ಜೊತೆ ಫೆಲ್ಲೋಶಿಪ್ಪಲ್ಲಿ, ಆತನ ಸಹವಾಸದಲ್ಲಿ, ಆತನ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದೇ ಈ ದಿನ ಸೈತಾನ್ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಿರ್ಬೋದು, ಬಿರುಗಾಳಿ ಎಬ್ಬಿಸಿರ್ಬೋದು. ಆದರೆ ಪ್ರಿಯ ದೇವರ ಮಕ್ಕಳೇ, ಇನ್ನೂ ಒಂದು ಅವಕಾಶ ಇದೆ, ಚಾನ್ಸ್ ಇದೆ. ಈ ಒಂದು ಪ್ರಾರಂಭದ ತಿಂಗಳಿನಲ್ಲಿ ನೀನೊಂದು ದೃಢವಾದಂಥ ತೀರ್ಮಾನ ಮಾಡಿದರೆ, ಇಲ್ಲ ನಿಜವಾಗಲೂ ಈ ವರ್ಷಾಂತವೆಲ್ಲ ಪ್ರಾರಂಭದಿಂದ ಈ ವರ್ಷ ಮುಗಿಯುವವರೆಗೂ ಯೇಸು ನನ್ನ ಜೊತೆ ಇರ್ತಾರೆ, ನಾನು ಪ್ರತಿದಿನ ಆತನ ಜೊತೆ ಮಾತಾಡುತ್ತೇನೆ, ಪ್ರತಿದಿನ ಆತನ ಕಾಂಟ್ಯಾಕ್ಟಲ್ಲಿ ಜೀವಿಸುತ್ತೇನೆ, ಪ್ರತಿದಿನ ಆತನ ಒಂದು ಸಹವಾಸದಲ್ಲಿ ನಾನು ಜೀವಿಸುತ್ತೇನೆ, ಪ್ರಾರ್ಥನೆ ಮಾಡುತ್ತಾ, ಆಲಯಕ್ಕೆ ಬರುತ್ತಾ, ವಾಕ್ಯ ಓದುತ್ತಾ, ಈಗ ದೇವರ ಸಹವಾಸದಲ್ಲಿ ನಾನು ಜೀವಿಸುತ್ತೇನೆ ಅಂತೇಳಿ ನೀನು ತೀರ್ಮಾನ ಮಾಡೋದಾದರೆ ದೇವರು ಬರುವಂಥ ಎಲ್ಲ ಬಿರುಗಾಳಿಯಿಂದ, ಅಪಾಯದಿಂದ ದೇವರು ತಪ್ಪಿಸಿ ಕಾಪಾಡುವವರಾಗಿದ್ದಾರೆ. ಹಾಗಾದರೆ ಎಷ್ಟು ಜನ ತೀರ್ಮಾನ ಮಾಡ್ತೀರಿ, ನಾನು ಪ್ರತಿದಿನ ದೇವ್ರ ಜೊತೆ ಮಾತಾಡ್ತೇನೆ, ನಾನು ಪ್ರತಿದಿನ ದೇವ್ರ ಜೊತೆ ಮಾತಾಡ್ತೇನೆ, ನಾನು ದೇವ್ರ ಕಾಂಟ್ಯಾಕ್ಟಲ್ಲಿ ನಾನು ಜೀವಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಇನ್ನೊಂದು ಮಾತು ಹೇಳ್ತೀನಿ. ಅಬ್ರಹಾಮನು, ಮೋಶೆ, ದಾವೀದ, ದಾನಿಯೇಲ, ನೋಹ, ಅನೋಕ, ಇನ್ನೂ ಅನೇಕ ಭಕ್ತರು, ಅವರೆಲ್ಲರೂ ಕೂಡ ನಿಮ್ಮ ಹಾಗೆ ಈ ಲೋಕದಲ್ಲಿ ಶರೀರದಲ್ಲಿ ಜೀವಿಸಿದವರೇ. ಅಲ್ಲೆಲೂಯಾ. ಆದರೆ ನಾವು ನೋಡೋದಾದರೆ ಅವರು ಪ್ರತಿದಿನ ದೇವರೊಂದಿಗೆ ಮಾತಾಡಿದ್ದಾರೆ, ಪ್ರತಿದಿನ ದೇವರ ಸಹವಾಸದಲ್ಲಿ ಅವರು ಜೀವಿಸಿದ್ದಾರೆ, ಪ್ರತಿದಿನ ದೇವರ ಒಂದು ಫೆಲ್ಲೋಶಿಪ್ಪಲ್ಲಿ ಅವರು ಜೀವಿಸಿದ್ದಾರೆ, ಪ್ರತಿದಿನ ದೇವರ ಕಾಂಟ್ಯಾಕ್ಟಲ್ಲಿ ಅವರು ಜೀವಿಸಿದ್ದಾರೆ. ಕೊನೆಯವರೆಗೂ ಅವರು ದೇವರ ಕಾಂಟ್ಯಾಕ್ಟಲ್ಲಿ ಅವರು ಜೀವಿಸಿದ್ದಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಒಂದು ವೇಳೆ ಯಾರಾದರೂ ನಿಮಗೆ ಏನಾದರೂ ಒಂದು ಸಹಾಯ ಮಾಡುವಾಗ, ಹೆಲ್ಪ್ ಮಾಡುವಾಗ ನೀವು ಅಂದ್ಕೊಳ್ತೀರಿ ಅವ್ರ ಕುರಿತಾಗಿ, ಓ ಇವರಿಂದ ನಮಗೆ ತುಂಬ ಹೆಲ್ಪ್ ಆಯಿತು, ಇವ್ರ ಕಾಂಟ್ಯಾಕ್ಟ್ ನಾವು ಕಳ್ಕೋಬಾರ್ದು ಅಂತ. ಮನುಷ್ಯರಿಂದ ನಿಮಗೆ ಹೆಲ್ಪ್ ಆಗುವಾಗ, ಮನುಷ್ಯರಿಂದ ನಿಮಗೆ ಒಂದು ಉಪಕಾರ ಆಗುವಾಗ ಆ ಮನುಷ್ಯರ ಕಾಂಟ್ಯಾಕ್ಟೇ ಕಳ್ಕೋಬಾರ್ದು ಅಂತೇಳಿ ನೀವು ಆಲೋಚನೆ ಮಾಡೋದಾದರೆ, ಇನ್ನು ದೇವರಿಂದ ನಮ್ಮ ಆತ್ಮಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಪ್ರಾಣಾತ್ಮ ಶರೀರಕ್ಕೆ ಆಶೀರ್ವಾದ ಇದೆ, ಬಿಡುಗಡೆ ಇದೆ, ಆರೋಗ್ಯ ಇದೆ, ಸಮಾಧಾನ ಇದೆ. ಹಾಗಾಗಿ ನಾವು ಕೂಡ ಒಂದು ದೃಢವಾದಂಥ ತೀರ್ಮಾನ ಮಾಡಬೇಕು. ಯಾರ ಕಾಂಟ್ಯಾಕ್ಟ್ ಕಳ್ಕೊಂಡ್ರು ದೇವರ ಕಾಂಟ್ಯಾಕ್ಟ್ ಮಾತ್ರ ನಾವು ಕಳ್ಕೋಬಾರ್ದು. ಕೊನೆಯವರೆಗೂ ದೇವರ ಸಹವಾಸದಲ್ಲೇ ನಾವು ಜೀವಿಸಬೇಕು. ಯೇಸುವನ್ನು ನಂಬೋದು ಎಷ್ಟು ಮುಖ್ಯನೋ, ಕೊನೆಯವರೆಗೂ ಆತನ ಕಾಂಟ್ಯಾಕ್ಟಲ್ಲಿ, ಆತನ ಸಹವಾಸದಲ್ಲಿ, ಆತನ ಫೆಲ್ಲೋಶಿಪ್ಪಲ್ಲಿ ಕೊನೆಯವರೆಗೂ ಪ್ರತಿದಿನ ಅನುದಿನ ಜೀವಿಸೋದು ಅಷ್ಟೇ ಮುಖ್ಯ. ನೀನು ಯೇಸುವನ್ನು ನಂಬಿ ಯೇಸು ನಿನ್ನ ಜೊತೆ ಇದ್ದರೂ ಕೂಡ ನೀನು ಆತನ ಜೊತೆ ಮಾತಾಡಿಲ್ಲ ಅಂದರೆ ನಿನ್ನ ಜೀವಿತ ಅಪಾಯಕ್ಕೆ ಗುರಿಯಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಮೊಬೈಲ್ ಇರುತ್ತಂತ ಅಂದ್ಕೊಳ್ರಿ. ಮೊಬೈಲು ತಗೊಳ್ಳೋದು ಮುಖ್ಯ ಅಲ್ಲ, ಮೊಬೈಲ್ ತೊಗೊಂಡ್ಮೇಲೆ ಅದನ್ನ ಹೇಗೆ ಯೂಸ್ ಮಾಡಬೇಕಂತ ಗೊತ್ತಿರಬೇಕು. ಯೂಸ್ ಮಾಡೋದು ಗೊತ್ತಿಲ್ಲ ಅಂದರೆ ಸುಮ್ಮನೆ ಅದಕ್ಕೆ ಮೊಬೈಲ್ ತೊಗೊಂಡು ಸಿಮ್ ಹಾಕಿ ಕರೆನ್ಸಿ ಹಾಕಿ ಸುಮ್ಮನೆ ಒಂದು ಹತ್ರ ಹಾಗೆ ಇಟ್ಬಿಟ್ರೆ ಅಂತಾರೆ ನೋಡಿ, ಏನಂತಾರೆ, ದಡ್ಡ, ಬುದ್ಧಿ ಇಲ್ದವರು ನಗ್ತಿರ್ತಾರೆ. ಅದೇ ಗತಿಗೆ ಎಷ್ಟು ಸಾವಿರಾರು ಗಟ್ಟಲೆ ಕೊಟ್ಟು 10,000, 20,000, 30,000, 50,000 ಕೊಟ್ಟು ಫೋನ್ ತೊಗೊಂಡಿದ್ದಾರೆ. ಆ ಫೋನ್ ಯೂಸ್ ಮಾಡೋದೇ ಗೊತ್ತಿಲ್ಲ ಅವ್ರಿಗೆ, ಎಷ್ಟು ದಡ್ರಿದ್ದಾರೆ ಅಂಥೇಳಿ. ಅಂದರೆ ಅದರ ಅರ್ಥ ಏನು?
ಫೋನ್ ಇರೋದು ಮುಖ್ಯ ಅಲ್ಲ, ಅದನ್ನ ಯೂಸ್ ಮಾಡೋದು ಗೊತ್ತಿರಬೇಕು. ನಾವು ಯೇಸುವನ್ನು ನಂಬೋದು ಎಷ್ಟು ಮುಖ್ಯನೋ, ಯೇಸುವಿನ ಜೊತೆ ಪ್ರತಿದಿನ ಆತನ ಕಾಂಟ್ಯಾಕ್ಟಲ್ಲಿರೋದು ಅಷ್ಟೇ ಮುಖ್ಯ. ಆತನ ಕಾಂಟ್ಯಾಕ್ಟಲ್ಲಿ ಇರಬೇಕು, ಆತನ ಜೊತೆ ಮಾತಾಡಬೇಕು ಅನ್ನೋದು ನಾವು ತಿಳ್ಕೊಂಡಿರಬೇಕು ಪ್ರಿಯರೇ. ಈ ಒಂದು ಸಮಯದಲ್ಲಿ ನಿಮಗೆ ಹೇಳ್ತಿದ್ರೆ, ನಿಮ್ಮ ಆತ್ಮೀಯ ಜೀವಿತವನ್ನು ಕಟ್ಟಬೇಕಂತ, ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಕಟ್ಟಬೇಕಂತ. ಯಾಕಂದರೆ ಇದುವರೆಗೂ ನಿಮ್ಮ ಪ್ರೇಯರ್ ಲೈಫ್ ಹೇಗಿದೆಯೋ ನನಗೆ ಗೊತ್ತಿಲ್ಲಪ್ಪ. ನಿಮಗೆ ಗೊತ್ತು, ದೇವ್ರಿಗೆ ಗೊತ್ತು, ಸೈತಾನನಿಗೆ ಗೊತ್ತು. ಯಾಕಂದರೆ ಅವನು ಅಡ್ಡಿಪಡಿಸ್ತಾ ಇರ್ತಾನಲ್ವ, ಅವನಿಗೆ ಗೊತ್ತು. ಹಾಗಾಗಿ ಒಂದು ವೇಳೆ ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಅಯ್ಯೋ ಇಷ್ಟು ದಿನ ಪ್ರೇಯರ್ ಲೈಫ್ ಏನಿಲ್ಲ, ನಾನು ಅಷ್ಟು ಪ್ರೇಯರ್ ಮಾಡಿಲ್ಲ, ತಿಳಿದಷ್ಟು ಪ್ರೇಯರ್ ಮಾಡಿದ್ದೀನಿ, ಅದರಿಂದಾಗಿ ನನ್ನ ಜೀವನ ಹೀಗಾಗಿಬಿಟ್ಟಿದೆ ಅಂಥೇಳಿ. ಆದರೆ ದೇವರು ಈ ಸಮಯದಲ್ಲಿ ಇನ್ನೂ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ನಿಮಗೇನು ಗೊತ್ತಾ, ಈ ಸಮಯದಲ್ಲಿ ನೀನು ಅಟ್ಲೀಸ್ಟ್ ಈ ವಾಕ್ಯವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟು, ಅಯ್ಯ ಆ ದಿನ ಶಿಷ್ಯಂದರು ಮಾಡಿದಂಥ ಮಿಸ್ಟೇಕು ನಾನು ಇನ್ಮೇಲೆ ಮಾಡಲ್ಲ ದೇವ್ರೆ, ನೀನು ನನ್ನ ದೋಣಿಯಲ್ಲಿರುವಾಗ, ನನ್ನ ಪಕ್ಕದಲ್ಲಿರುವಾಗ, ನನ್ನ ಹತ್ತಿರ ಇರುವಾಗ ದೇವ್ರೆ, ನಾನು ಪ್ರತಿದಿನ ಕೂಡ ನಿನ್ನ ಜೊತೆ ಮಾತಾಡ್ತೀನಪ್ಪ. ಬೆಳಿಗ್ಗೆ ರಾತ್ರಿ ನಾನು ಪ್ರಾರ್ಥಿಸ್ತೇನೆ ದೇವ್ರೆ. ದಾವೀದನ ದಿನಕ್ಕೆ ಎಷ್ಟು ಸರಿ ಪ್ರೇಯರ್ ಮಾಡ್ದ? 7 ಸರಿ ಪ್ರೇಯರ್ ಮಾಡ್ದ. ಇಲ್ಲಿ ದಾವೀದನಿಗಿಂತ ದೊಡ್ಡ ಭಕ್ತರು ಇದ್ದಾರೆ ಅನ್ಕೊತೀನಿ, 7 ದಿನಕ್ಕೆ ಒಂದೇ ಸರಿ ಪ್ರೇಯರ್ ಮಾಡೋರು, ಹೌದಾ? ದಾನಿಯೇಲ ಎಷ್ಟು ಸರಿ ಪ್ರೇಯರ್ ಮಾಡ್ದ? 3 ಸರಿ ದೇವ್ರ ಜೊತೆ ಮಾತಾಡ್ದ, ದೇವರ ಒಂದು ಕನೆಕ್ಷನ್ನಲ್ಲಿದ್ದ. ದಾವೀದನು ದಿನಕ್ಕೆ 7 ದಿನಕ್ಕೆ 7 ಸಾರಿ ಮಾಡ್ತಿದ್ನಂತೆ. ನೀವಿದ್ದೀರಾ 7 ದಿನಕ್ಕೆ 1 ಸರಿ ಮಾಡ್ಯಾರ ಅಂದರೆ ಭಾನುವಾರ ಬಂದು ಇಲ್ಲಿ ಮಾಡಿದ ಪ್ರಾರ್ಥನೆ, ಮತ್ತೆ ಸೋಮವಾರದಿಂದ ಶನಿವಾರವರೆಗೂ ಅದ್ರ ಸುದ್ದಿನೇ ಇಲ್ಲ, ಸ್ತೋತ್ರ ಇಲ್ಲ, ಏನಿಲ್ಲ. ಮತ್ತೆ ಇಲ್ಲಿ ಭಾನುವಾರ ಬಂದಾಗ ಮತ್ತೆ ಹಂಗೆ ದೊಡ್ಡ ಭಕ್ತರ ಥರ ಇಲ್ಲಿ ಮಾತ್ರ ಪ್ರೇಯರ್ ಮಾಡೋದು. ಅದು ನಮ್ಮ ಜೀವಿತವನ್ನು ಅಪಾಯಕ್ಕೆ ಗುರಿ ಮಾಡುವಂಥದ್ದಾಗಿದೆ. ದಿನಕ್ಕೆ 3 ಸಾರಿ ಮಾಡಿಲ್ಲ ಅಂದರು, ದಿನಕ್ಕೆ 7 ಸಾರಿ ಮಾಡಿಲ್ಲ ಅಂದರು, ದಿನಕ್ಕೆ 2 ಸಾರಿ ಆದರೂ ನಾವು ಪ್ರಾರ್ಥನೆ ಕಂಪಲ್ಸರಿ ಮಾಡಬೇಕು. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಗಾಗಿ ಎಷ್ಟು ಜನ ನಿಜವಾಗಲೂ ಒಂದು ದೃಢವಾದಂಥ ತೀರ್ಮಾನ ಈ ಒಂದು ನೂತನ ವರ್ಷದಲ್ಲಿ, ಈ ಒಂದು ಪ್ರಾರಂಭದ ತಿಂಗಳಲ್ಲಿ ನೀವು ತೀರ್ಮಾನ ಮಾಡ್ತೀರಿ. ಯಾಕಂದರೆ ನೀವು ತೀರ್ಮಾನ ಮಾಡಿ ಪ್ರತಿದಿನ ನೀವು ದೇವ್ರ ಜೊತೆಗೆ ನೀವು ಮಾತಾಡೋದಾದರೆ, ಪ್ರತಿದಿನ ದೇವ್ರ ಕಾಂಟ್ಯಾಕ್ಟಲ್ಲಿ ನೀವು ಜೀವಿಸೋದಾದ್ರೆ, ನಾನು ಹೇಳ್ತೀನಿ, ಅದರಿಂದ ನೀವು ಅಪಾಯದಿಂದ ತಪ್ಪಿಸಿಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಕೆಲಸ ಕಾರ್ಯಗಳಲ್ಲಿ, ಈಗೋ ನಿಮ್ಮ ಕುಟುಂಬದಲ್ಲಿ ದೇವರು ಅದ್ಭುತ ಮಾಡುವಾಗ ಇಲ್ಲಿ ನಿಂತ್ಕೊಂಡು ನೀವು ಸಾಕ್ಷಿ ಹೇಳ್ತೀರಾ, ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಿದ್ದಾರೆ. ಹಾಗಾಗಿ ಪ್ರತಿದಿನ ಮನುಷ್ಯರ ಜೊತೆ ಮಾತಾಡ್ರಿ, ಫಸ್ಟ್ ದೇವ್ರ ಜೊತೆ ಮಾತಾಡ್ರಿ, ಫಸ್ಟ್ ದೇವ್ರ ಕಾಂಟ್ಯಾಕ್ಟಲ್ಲಿರ್ರಿ, ಆಮೇಲೆ ಮನುಷ್ಯರ ಕಾಂಟ್ಯಾಕ್ಟಿಗೆ ಹೋಗ್ರಿ. ಫಸ್ಟು ದೇವರ ಫೆಲ್ಲೋಶಿಪ್ಪಲ್ಲಿ ಜೀವಿಸ್ರಿ, ಆಮೇಲೆ ಮನುಷ್ಯರ ಫೆಲ್ಲೋಶಿಪ್ಪಲ್ಲಿ ಜೀವಿಸ್ರಿ. ಫಸ್ಟು ದೇವರ ಸಹವಾಸದಲ್ಲಿ ಜೀವಿಸ್ರಿ, ಆಮೇಲೆ ಮನುಷ್ಯರ ಸಹವಾಸದಲ್ಲಿ ಜೀವಿಸ್ರಿ. ಹಾಗಾಗಿ ಎಷ್ಟು ಜನ ಹೇಳ್ತೀರಿ, ಇನ್ಮೇಲೆ ನಾನು ಪ್ರತಿದಿನ ದೇವ್ರ ಜೊತೆ ನಾನು ಮಾತಾಡ್ತೀನಿ.